ಸರ್ ಏನು ಇದು ಏನು ವಾದ ಆಗಿದೆ, ಯಾವ ರೀತಿ ಪ್ರತಿವಾದವನ್ನು ಇದು ಮಾಡಿದ್ರು? ನೋಡಿ, ಕೋರ್ಟ್ ಹಿಂದೆನೆ ಸಮನ್ಸ್ ಜಾರಿ ಮಾಡಿತ್ತು. ಯಾಕೆಂದ್ರೆ ಸುಳ್ಳು ಸುದ್ದಿ ಹಬ್ಬಿಸಿದ್ರ ಬಗ್ಗೆ ಕೋರ್ಟ್ ಗಂಭೀರವಾಗಿ ಪರಿಗಣಿಸಿ ಅವ್ರ ಮೇಲೆ ಸಮನ್ಸ್ ಜಾರಿ ಮಾಡಿತ್ತು. ಕಳೆದ ಬಾರಿ ರಾಹುಲ್ ಗಾಂಧಿಯವರು ಅಶ್ಯೂರ್ ಮಾಡಿದ್ರು ಕೋರ್ಟಿಗೆ, ಏನಂತ ಹೇಳಿದ್ರೆ ಈ ಸಲ ನನಗೆ ಬರ್ಲಿಕ್ಕೆ ಆಗುದಿಲ್ಲ, ನನಗೆ ಮುಂದಿನ ಬಾರಿ ನಾನು ಖಂಡಿತ ಬರ್ತೀನಿ ಅಂತ. ಎಲ್ಲರನ್ನು ಕೇಳಿಯೇ ಇವತ್ತಿನ ಡೇಟ್ ಫಿಕ್ಸ್ ಮಾಡಿದ್ದು. 1/7 ನಾನು ಬರ್ತೀನಿ ಅಂತ ಹೇಳಿ ಇವತ್ತು ಡೇಟ್ ಫಿಕ್ಸ್. ಇವತ್ತು ಪುನಃ ಒನ್ಸ್ ಅಗೇನ್ ಅವರು ಅಪ್ಲಿಕೇಶನ್ ಆಗ್ತಾ ಇದ್ದಾರೆ. ಏನಂತ ಹೇಳಿದ್ರೆ ಇವತ್ತು ಬರ್ಲಿಕ್ಕೆ ಆಗ್ತಾ ಇಲ್ಲ, ಅಲ್ಲೊಂದು ಮೀಟಿಂಗ್ ಇದೆ, UP-ನಲ್ಲಿ ಎಲೆಕ್ಷನ್ ಇದೆ ಅಂತ ಹೇಳಿ. ನಾವು ಅದಕ್ಕೆ ಅಬ್ಜೆಕ್ಟ್ ಮಾಡಿದ್ವಿ. ಏನಂದ್ರೆ ಕಾನೂನು ಅಂದ್ರೆ ಎಲ್ರಿಗೂ ಒಂದೇ, ಒಬ್ಬ ಬಡವನಿಗೂ ಒಂದೇ, ದೊಡ್ಡ ನಾಯಕರಾದ್ರೆ ಎಲ್ರಿಗೂ ಒಂದೇ. ಆಗಿರುವಾಗ ಅವರು ಇವತ್ತು ಬರ್ತೀನಿ ಅಂತ ಹೇಳಿ ಬರಲಿಲ್ಲ ಅಂದರೆ ಕೋರ್ಟ್ ಸಾಮಾನ್ಯ ಮನುಷ್ಯನಿಗೆ ಏನು ಮಾಡೋದು, ವಾರಂಟ್ ಇಶ್ಯೂ ಮಾಡುತ್ತೆ. ಅದೇ ಥರ ಅವರಿಗೆ ವಾರಂಟ್ ಇಶ್ಯೂ ಮಾಡಬೇಕು ಅಂತ. ಅದಕ್ಕೆ ಅವ್ರೇನು ಹೇಳಿದ್ರು, ಇಲ್ಲ ಮೀಟಿಂಗ್ ಇದೆ ಅಂತ. ನಾವು ಹೇಳಿದ್ವಿ, UP-ನಲ್ಲಿ ಇಲೆಕ್ಷನ್ ಇದೆ ಅಂದರೆ ಜನಪ್ರತಿನಿಧಿ ಕಾನೂನೇ ಹೇಳ್ತಾ ಇದೆ, ಒಂದು ಕಡೆ ಇಲೆಕ್ಷನ್ ಇರುವಾಗ ಅಲ್ಲಿ ವೋಟರ್ಸ್ ಮಾತ್ರ ಇರಬೇಕು, ಪ್ರಾಮಿನೆಂಟ್ ಲೀಡರ್ಸ್ ಯಾರು ವೋಟರ್ಸ್ ಅಲ್ಲದೆ ಇರೋರು ಅಲ್ಲಿ ಇರಬಾರ್ದು ಅಂತ. ಆಗಿರುವಾಗ ಕೋರ್ಟಿಗೆ ಸುಳ್ಳು ಹೇಳಿದಾಗ ಆಯ್ತಲ್ಲ. ಏನಂತ ಹೇಳಿದ್ರೆ ಅವರು UP-ನ ವೋಟರ್ ಅಲ್ಲ. ಆಗಿರುವಾಗ UP ಇಲೆಕ್ಷನ್ ದಿವಸ ಅವರು UP-ಯಲ್ಲಿ ಇರಬೇಕು ಅಂತ ಯಾವ ಕಾನೂನು ಹೇಳುತ್ತೆ? ಕಾನೂನಿಗೆ ವಿರುದ್ಧವಾಗಿ ಅಲ್ವಾ ಇರೋದು. ಆದ್ದರಿಂದ ಅವ್ರ ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡಬೇಕು. ಮತ್ತು ಒಂದ್ಸಲ ಕೋರ್ಟಿಗೆ ಮಾತು ಕೊಟ್ಟಿದ್ದಾರೆ ಇಂಥ ದಿವಸ ಬರಬೇಕು ಅಂತ. ಕೋರ್ಟ್ ಕೂಡ ತಾಕೀತು ಮಾಡಿದೆ, ಇಂಥ ದಿವಸ ನೀವು ಬರಬೇಕು ಅಂತ ಹೇಳಿ ನಾನು ಬರ್ತೀನಿ ಅಂತ ಹೇಳಿದ ಮೇಲೆ ಬರದೇ ಇರೋದು ವೈಲೇಷನ್ ಆಫ್ ಲಾ ಆಗುತ್ತೆ. ಆದ್ದರಿಂದ ವಾರಂಟ್ ಇಶ್ಯೂ ಮಾಡಬೇಕು ಅಂತ ನಾವು ವಾದ ಮಾಡಿದ್ದೀವಿ. ಈಗ 3 ಗಂಟೆಗೆ ಅದರ ಆಧಾರದ ಮೇಲೆ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಹೆಚ್ಚಿನದಾಗಿ ಎಲ್ರಿಗೂ ಮಾಡುವಂಥ ಆರ್ಡರ್ ಏನಂದರೆ, ಕೋರ್ಟಿಗೆ ಬರಬೇಕಾದ ದಿವಸ ಬರಲಿಲ್ಲ ಅಂದರೆ ವಾರಂಟ್ ಇಶ್ಯೂ ಮಾಡ್ತಾರೆ. ಅದನ್ನು ಮಾಡುವ ಸಾಧ್ಯತೆ ಇದೆ. ಸರ್, ಈಗ ಕಾಂಗ್ರೆಸ್ನವರು ಯಾವ ರೀತಿ ಒಂದು ದಾಖಲೆಗಳನ್ನ ತಂದು ಕೊಟ್ಟಿದ್ದಾರೆ? ಯಾಕೆಂದ್ರೆ ನೀವು ಅಪಪ್ರಚಾರದ ಆರೋಪ ಮತ್ತೆ ಮಾನನಷ್ಟ ಮೊಕದ್ದಮೆ ಹೂಡಿದ್ದೀರಿ. ಎಲ್ಲಿ ಕೊಟ್ಟಿದ್ದಾರೆ? ಯಾರಿಗೆ ಕೊಟ್ಟಿದ್ದು? ಯಾರು ಕೊಟ್ಟಿಲ್ಲ. ಇಲ್ಲಿ ತನಕ ಯಾರು ಕೊಟ್ಟಲೂ ಇಲ್ಲ, ಇನ್ನು ಕೊಡೋದು ಇಲ್ಲ. ಮತ್ತು ಇನ್ನೊಂದು ಹೇಳ್ತೀನಿ ನೋಡಿ, ಚುನಾವಣೆ ಸಂದರ್ಭದಲ್ಲಿ ಯಾರಿಗೆ ವೋಟರ್ಸ್ಗೆ ಮಿಸ್ಲೀಡ್ ಮಾಡೋದಕ್ಕೋಸ್ಕರ ಸುಳ್ಳು ಸುದ್ದಿಯನ್ನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಹಾಗೆ ಅಂತೇಳಿ ಆ ಸುಳ್ಳು ಅನ್ನು ಕೋರ್ಟಿಗೆ ಹೋಗಿ ಕೊಟ್ಟರೆ ಕೋರ್ಟು ಡಾಕ್ಯುಮೆಂಟ್ ಸರಿ ಇದೆಯಾ ಇಲ್ವಾ ಅಂತ ಕರೆಕ್ಟ್ ನೋಡಿಬಿಟ್ಟೆ ತಗೊಳುತ್ತೆ. ಅವರ ತನಂಥ ದಾಖಲೆಗಳು ಇಲ್ಲವೇ ಇಲ್ಲ. ಅವ್ರು ಏನೇನು ಅಡ್ವರ್ಟೈಸ್ಮೆಂಟಲ್ಲಿ ಸುಳ್ಳು ಹೇಳಿದ್ರು ಅದಕ್ಕೆ ಯಾವುದಕ್ಕೂ ದಾಖಲೆಗಳು ಇಲ್ಲವೇ ಇಲ್ಲ. ಅವ್ರಿಗೆ ಕೊಡ್ಲಿಕ್ಕೂ ಸಾಧ್ಯನೂ ಇಲ್ಲ. ಕೊಟ್ಟರೆ ಅದು ಅವರಿಗೇನೆ ಉಲ್ಟಾ ಹೊಡೆಯುತ್ತೆ. ಈಗ CM ಮತ್ತು DCM ಇಬ್ರು ಕೂಡ ಬೇಲ್ ಅರ್ಜಿ ಸಲ್ಲಿಸಿ ಹೋಗಿದ್ದಾರೆ. ಏನಾಗ್ಬೋದು? ಅದು 500 IPC ಅದು ಬೇಲೇಬಲ್ ಅಫೆನ್ಸ್ ಇರುವ ಕೇಸು. ಬೇಲ್ ಆಸ್ ಎ ಮ್ಯಾಟರ್ ಆಫ್ ರೈಟ್ ಅವರಿಗೆ ಬೇಲ್ ಸಿಕ್ಕಿದೆ, ಬೇಲ್ ಕೊಟ್ಟಿದ್ದಾರೆ, ಕೋರ್ಟ್ ಬೇಲ್ ಗ್ರಾಂಟ್ ಮಾಡಿದೆ. ಸರ್, ಮಧ್ಯಾಹ್ನ ಯಾವ ರೀತಿಯಲ್ಲಿ ವಾದ ಆಗ್ಬೋದು ಅಂತ? ವಾದ ಇದೆ, ನಮ್ಮ ವಾದ ಇದ್ವಿ. ಸಾಮಾನ್ಯ ಜನರಿಗೂ ಅದೇ ಕಾನೂನು, ಒಬ್ಬ ದೊಡ್ಡ ಮನುಷ್ಯನಿಗೂ ಅದೇ ಕಾನೂನು, ಎಲ್ರಿಗೂ ಒಂದೇ ಕಾನೂನು. ಆದ್ದರಿಂದ ಇವತ್ತು ಕೋರ್ಟಿಗೆ ಬರಬೇಕಾಗಿತ್ತು, ಬರಲೇಬೇಕು. ಬರದೇ ಇದ್ರೆ ವಾರಂಟ್ ಇಶ್ಯೂ ಮಾಡಬೇಕು ಕೋರ್ಟ್ ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.